ಇನ್ನು ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರುದ್ಧ ವಿರೋಧದ ಅಲೆ ಈಗ ಮತ್ತೆ ಶುರುವಾಗಿರುವಂತದ್ದು. ಲಿಂಕ್ ಕೆನಾಲ್ ಮಾಡೋದಕ್ಕೆ ಮುಂದೆ ಬಂದ್ರಿ ಅಂದ್ರೆ ಮತ್ತೆ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಹಿಂದೆ ಈಗಾಗಲೇ ಗುಬ್ಬಿ ಭಾಗದಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಯಾವಾಗ ಆರಂಭ ಆಯಿತು ಆ ಸಂದರ್ಭದಲ್ಲಿ ಹೋರಾಟ, ಬೃಹತ್ ಮಟ್ಟದ ಹೋರಾಟ, ರಸ್ತೆಯಲ್ಲಿ ರೈತರು ನಡೆಸಿದಂಥ ಹೋರಾಟ, ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಬಸ್ಗಳನ್ನು ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಈ ರೀತಿಯಾದಂಥ ಹೋರಾಟ ಈ ಹಿಂದೆ ನಡೆಸಲಾಯಿತು. ಮತ್ತೆ ಈಗ ಲಿಂಕ್ ಕೆನಾಲ್ ವಿರುದ್ಧ ವಿರೋಧದ ಅಲೆ ಈಗ ಶುರುವಾಗ್ತಾ ಇದೆ. ಇದು ಲಿಂಕ್ ಕೆನಾಲ್ ಮಾಡೋದಕ್ಕೆ ಏನಾದರೂ ಮುಂದೆ ಬಂದರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಲಿಂಕ್ ಕೆನಾಲ್ ವಿರೋಧಿಸಿ ಮನೆಗೊಬ್ಬರು ಜೈಲಿಗೆ ಹೋಗೋಕ್ಕೂ ನಾವು ಸಿದ್ಧ, ಆದರೆ ಇದನ್ನು ನಾವು ಆಗೋದಕ್ಕೆ ಬಿಡಲ್ಲ. ಮನೆ ಎಷ್ಟು ಮನೆ ಇದೆಯೋ ಅಷ್ಟು ಮನೆಗೂ ಒಬ್ಬೊಬ್ಬರಂತೆ ನಾವು ಜೈಲಿಗೆ ಬರ್ತೀವಿ, ಹೋಗ್ತೀವಿ. ತುಮಕೂರಿನಲ್ಲಿ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಉಗ್ರ ಸ್ವರೂಪಕ್ಕೆ ತಿರುಗುತ್ತೆ. ಪ್ರತಿ ಗ್ರಾಮ, ಪ್ರತಿ ಮನೆಯಿಂದಲೂ ಸಹ ಹೋರಾಟಕ್ಕೆ ಜನ ಬರ್ತಾರೆ. ಪ್ರತಿ ತಾಲೂಕಿನಿಂದಲೂ ಜನರು ಒಟ್ಟಾಗಿ ಹೋರಾಟಕ್ಕೆ ಇಳಿತಾರೆ. ಪ್ರತಿಯೊಂದು ಮನೆಯಲ್ಲಿ ಒಬ್ಬೊಬ್ರು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಆದರೆ ಲಿಂಕ್ ಕೆನಾಲ್ ಯೋಜನೆ ಮತ್ತೆ ಆರಂಭ ಆಗೋದಕ್ಕೆ ನಾವು ಬಿಡಲ್ಲ. ಉಗ್ರ ಹೋರಾಟವನ್ನ ನಾವು ಮಾಡ್ತೇವೆ. ಲಿಂಕ್ ಕೆನಾಲನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಲಿಂಕ್ ಕೆನಾಲ್ ಆಗೋದಕ್ಕೆ ನಾವು ಬಿಡಲ್ಲ ಅಂತ ಹೇಳಿ ಬಿಜೆಪಿ ಮುಖಂಡ SD ದಿಲೀಪ್ ಕುಮಾರ್ ಒಂದಷ್ಟು ಹೇಳಿಕೆಯನ್ನು ಸಹ ಕೊಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ದಿಲೀಪ್ ಕುಮಾರ್. ನೋಡೋಣ. ಹೋರಾಟ ರೂಪುರೇಷೆ ನಾವು ಆಲ್ರೆಡಿ ಪ್ರತಿ ಗ್ರಾಮ, ಪ್ರತಿ ತಾಲೂಕಲ್ಲಿ ಮತ್ತು ಏನು ಪ್ರತಿ ಗ್ರಾಮಗಳಿಗೂ ಅಲ್ಲೇ ಕರೆ ಕೊಟ್ಟಿದ್ದೀವಿ. ಎಲ್ಲ ತಾಲೂಕುಗಳಲ್ಲೂ ಜನ ಹೊರಟಿದ್ದಾರೆ. ಈ ಸತಿ ಉಗ್ರ ಸ್ವರೂಪಕ್ಕೆ ತಿರುಗಿದು ಪ್ರತಿ ತಾಲೂಕಿಂದಲೂ ತುರುವೇಕೆರೆ ಇರ್ಬೋದು, ಟಿಪ್ಟೂರು ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ಗ್ರಾಮಾಂತರ, ತುಮಕೂರು, ಏನು ಹೇಮಾವತಿ ಅನುಕೂಲ ಆಗುತ್ತೆ, ಕುಡಿಯೋ ನೀರಿಂದ ಇರ್ಬೋದು, ಇರಿಗೇಷನ್ಸ್, ಎಲ್ಲರೂ ಈ ಸತಿ ಹೊರಡೋಕ್ಕೆ ಇಷ್ಟಪಡ್ತಾರೆ. ಯಾಕೆಂದರೆ ಬರಗಾಲ ಬಂದಿದೆ. ಇದೇ ರೀತಿ ಕಂಟಿನ್ಯೂ ಆದರೆ ನಮ್ಮ ಸಂತತಿ ನಾಶವಾಗುತ್ತೆ. ನಾವು ಮಾಡಿರೋ ತೋಟ ತುಡಿಕೆ ಎಲ್ಲ ಹೋಗುತ್ತೆ ಅನ್ನೋ ನಿಟ್ಟಿನಲ್ಲಿ ಮನಗಂಡು ರೈತರು ಪ್ರತಿ ಮನೆಯಿಂದ ಒಬ್ಬೊಬ್ಬರು ಹೊರಡಕ್ಕೆ ಹಿಡಿದ್ದಾರೆ. ಮತ್ತು ನಾವೆಲ್ಲರೂ ಹೇಳಿರೋದಿಷ್ಟೇ, ಪ್ರತಿ ಮನೆಯಿಂದ ಒಬ್ಬೊಬ್ಬರು ಜೈಲಿಗೆ ಹೋದರೂ ಪರವಾಗಿಲ್ಲ, ಇದನ್ನು ಎಕ್ಸ್‌ಪ್ರೆಸ್ ಕೆನಾಲ್ ಆಗಕ್ಕೆ ಬಿಡ್ಕೊಡ್ದು ಅನ್ನೋ ನಿಟ್ಟಿನಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ನಾವು ಹೋರಾಟ ಸಮಿತಿಯರೆಲ್ಲರೂ ತೀರ್ಮಾನ ತಗೊಂಡಿದ್ದೀವಿ. ಇದು ಉಗ್ರ ಸ್ವರೂಪಕ್ಕೆ ಹೋಗೋದಂತೂ ನಿಜ. ಸರ್ಕಾರ ಎಚ್ಚೆತ್ತು ಏನು ಗ್ರಾವಿಟಿ ಮೂಲಕ ಹೋಗೋ ಕೆನಲ್ನ ಬೇಕಾದ್ರೆ ಇನ್ನೂ ವೈಡ್ನಿಂಗ್ ಮಾಡಿ, ಮತ್ತು ಕುಣಗಲ್ಗೆ ಏನು ಸರ್ಕಾರದವರು DK ಶಿವಕುಮಾರ್ ಅವರು ಪ್ರೆಷರ್ ಹಾಕಿ ಟೈಲ್ ಎಂಡಿಗೆ ನೀರು ಹೋಗ್ತಿಲ್ಲ, ಹಂಗಾಗಿ ಇದನ್ನು ನಾವು ಎಕ್ಸ್‌ಪ್ರೆಸ್ ಕೆನಾಲ್ ಮಾಡ್ತೀವಿ ಅಂತ ಪ್ರೆಷರ್ ಹಾಕಿ ರಿಪೋರ್ಟ್ ಹಾಕ್ಸಿದ್ದಾರೆ. ಅದಿನ್ನೂ 40 ಕಿಲೋಮೀಟ್ರ್ ಕೆನಾಲ್ ಕಂಪ್ಲೀಟೇ ಆಗಿಲ್ಲ. ಫಸ್ಟ್ ಕುಣಗಲ್ ತಾಲೂಕಿನವ್ರಿಗೂ ನ್ಯಾಯ ದೊರಕಿಸ್ಕೊಡಿ. 40 ಕಿಲೋಮೀಟ್ರ್ ಏನು ಕೆನಾಲ್ ಕಂಪ್ಲೀಟ್ ಆಗಿಲ್ಲ, ಉತ್ತರದುರ್ಗ ಹೋಗಲಿ ಆ ಕಡೆ ಕಂಪ್ಲೀಟ್ ಮಾಡಿ 8000 ಹೆಕ್ಟೇರ್ ನೀರು ಹಚ್ಕೊಂಡು ಡಿಕ್ಲೇರ್ ಮಾಡಿ ಅವ್ರಿಗೂ ನೀರು ಕೊಡಿ. ಏನು 3 TMC ಸುಮ್ಮನೆ ಪೋಲಾಗಿ ಶಿಂಷಾ ವ್ಯಾಲಿಲಿ ಹೋಗ್ತಾ ಇದೆ, KRS ತಲುಪಿ ತಮಿಳ್ನಾಡಿಗೆ ಹೋಗೋದನ್ನು ಬಿಟ್ಬಿಟ್ಟು ನಮ್ಮ ಜಿಲ್ಲೆಗೆ ನೀರು ಉಳಿಸಿ ನಮ್ಮ ಜಿಲ್ಲೆಗೆ ಕೊಡಿ. ಸುಮ್ಮನೆ ಟೈಲ್ಯಾಂಡಿಗೆ ನೀರು ಹೋಗ್ತಿಲ್ಲ ಅಂತೇಳಿ ರಿಪೋರ್ಟ್ ಕೊಟ್ಟು ವಾಮಾ ಮಾರ್ಗದಲ್ಲಿ ಎಕ್ಸ್‌ಪ್ರೆಸ್ ಕೆನಾಲ್ ಮಾಡ್ತಾ ಇರೋದು, ಇದು ನಿಜವಾಗ್ಲೂ ಕಾನೂನಿನ ಹೋರಾಟದಲ್ಲಿ ನಮಗೆ ಜಯ ಸಿಗುತ್ತೆ. ನಾವು ಗೆದ್ದೇ ಗೆಲ್ತೀವಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ.